ಗುಡ್ ಮಾರ್ನಿಂಗ್. ಇವತ್ತಿನ ಟಾಪಿಕ್ಕು ವ್ಯವಸಾಯ. ಅಗ್ರಿಕಲ್ಚರ್ ವರ್ಕು ಲಾಭದಾಯಕನೇ? ಹೌದು, ನಾವು ಬಳಸ್ಕೊಂಡಂಗಿರುತ್ತೆ. ಫಾರ್ ಎಕ್ಸಾಂಪಲ್, 1 ಎಕರೆ ರಾಗಿ ಹಾಕ್ತೀವಿ. 1 ಎಕರೆ ರಾಗಿ ಹಾಕೋದಕ್ಕೆ ಕನಿಷ್ಠ ಪಕ್ಷ ಎಷ್ಟು ಖರ್ಚಾಗುತ್ತೆ? ಒಂದು 40,000 ರೂಪಾಯಿ ಖರ್ಚು. ಯಾಕಂದರೆ ಫಸ್ಟು ಫ್ಲೋ, ಕಲ್ಟಿವೇಟ್ರು, ಆಮೇಲೆ ರೋಟ್ರಿ ಹಾಕಿ, ಬೀಜ, ಗೊಬ್ಬರ ಎಲ್ಲ. ಸರಿ, ಎಷ್ಟು ಕ್ವಿಂಟಲ್ ರಾಗಿ ಬರುತ್ತೆ 1 ಎಕರೆಗೆ? ಒಂದು 10 ಕ್ವಿಂಟಲ್ ರಾಗಿ. ಹೆಂಗೆ 10 ಕ್ವಿಂಟಲ್ ರಾಗಿಗೆ ಎಷ್ಟು ಖರ್ಚಾಯಿತು? ನಾವು 35,000-40,000 ರೂಪಾಯಿ ಖರ್ಚು ಮಾಡಿ ರಾಗಿ ಬೆಳೆದು ರಾಗಿಯಲ್ಲಿ ಬಂತು. ಆ ಹುಲ್ಲನ್ನು ಸ್ವಂತ ನಾವೇ ಹೈನುಗಾರಿಕೆ ಮಾಡಿದಾಗ ಮಾತ್ರ ನಮಗೆ ಲಾಭ. ಆ ಹುಲ್ಲು ಯಾರಿಗಾರ ಕೊಟ್ಟಿವೆ ಅಂದರೆ ಬರೀ 10,000 15,000 ಕೊಡ್ತಾರೆ. ಕರೆಕ್ಟಾ? ಅಂದರೆ ಬೆಳಿಗ್ಗೆನೇ ನನ್ನ ಒಂದು ಸಜೆಷನ್ನು ರೈತಾಪಿ ಕೆಲಸ ಮಾಡೋ ಜನಗಳಿಗೆ ಹೇಳೋದೇನೆಂದರೆ, ವ್ಯವಸಾಯದ ಜೊತೆಗೆ ಬೇರೆ ಒಂದು ಕುಲಕಸುಬು ಇರಬೇಕು. ಹೈನುಗಾರಿಕೆ ಆಗಿರ್ಬೋದು, ಕುರಿ ಸಾಗಾಣಿಕೆ ಆಗಿರ್ಬೋದು, ಮೇಕೆ ಸಾಗಾಣಿಕೆ ಆಗಿರ್ಬೋದು. ಈ ಥರ ಮಾಡಿದಾಗ ಮಾತ್ರ ಅಗ್ರಿಕಲ್ಚರ್ ಸಕ್ಸಸ್. ಓಕೆ.